ಚಿಕ್ಕಮಗಳೂರು. ಕಾಫಿಯ ಸುಗಂಧ, ಹಚ್ಚ ಹಸಿರಿನ ಬೆಟ್ಟಗಳು, ಮೋಡಗಳ ನಡುವೆ ಕಣ್ಮರೆಯಾಗುವ ರಸ್ತೆಗಳು, ಜಲಪಾತಗಳ ಧಾರೆ, ಇವೆಲ್ಲದರ ಹೆಸರು ಕೇಳಿದ ತಕ್ಷಣ ನೆನಪಾಗುವುದು ಒಂದು ಸ್ಥಳ, ಅದೇ ಚಿಕ್ಕಮಗಳೂರು. ಆದರೆ ಸ್ನೇಹಿತರೆ, ನೀವೆಂದಾದರೂ ಯೋಚಿಸಿದ್ದೀರಾ ಈ ಸುಂದರ ಪ್ರದೇಶಕ್ಕೆ ಚಿಕ್ಕಮಗಳೂರು ಎಂಬ ಹೆಸರು ಹೇಗೆ ಬಂತು? ಇದರ ಹಿಂದೆ ಯಾವುದಾದರೂ ಕತೆ ಇದೆಯೇ, ಅಥವಾ ಇದು ಕೇವಲ ಒಂದು ಹೆಸರೇ? ಇವತ್ತಿನ ಈ ವಿಡಿಯೋದಲ್ಲಿ ಚಿಕ್ಕಮಗಳೂರಿನ ಹೆಸರಿನ ಹಿಂದೆ ಅಡಗಿರುವಂತಹ ಕುತೂಹಲಕಾರಿ ಕಥೆಯನ್ನು ತಿಳಿಯೋಣ. ಸ್ನೇಹಿತರೆ, ಇಂದು ನಾವು ಚಿಕ್ಕಮಗಳೂರು ಎಂದು ಕರೆಯುವ ಈ ಪ್ರದೇಶ ಹಿಂದೆ ಒಂದು ಚಿಕ್ಕ ರಾಜ್ಯದ ಭಾಗವಾಗಿತ್ತು ಎಂದು ಹೇಳಲಾಗ್ತದೆ. ಆ ರಾಜ್ಯವನ್ನು ಆಳುತ್ತಿದ್ದ ರಾಜನಿಗೆ ಇಬ್ಬರು ಪುತ್ರಿಯರಿದ್ದರು. ಕಾಲ ಕಳೆದಂತೆ ತನ್ನ ರಾಜ್ಯದ ಕೆಲವು ಭಾಗಗಳನ್ನ ತನ್ನ ಇಬ್ಬರು ಮಕ್ಕಳಿಗೆ ಉಡುಗೊರೆಯಾಗಿ ನೀಡಲು ರಾಜ ನಿರ್ಧರಿಸಿದನು. ಹಿರಿಯ ಮಗಳಿಗೆ ಒಂದು ಪ್ರದೇಶವನ್ನ ನೀಡಲಾಯಿತು, ಕಿರಿಯ ಮಗಳಿಗೆ ಮತ್ತೊಂದು ಪ್ರದೇಶವನ್ನ ನೀಡಲಾಯಿತು. ಇಲ್ಲಿಯೇ ಹುಟ್ಟಿಕೊಂಡ ಒಂದು ಹೆಸರೇ ಚಿಕ್ಕಮಗಳೂರು ಪಡೆದ ಊರು. ಕಾಲಕ್ರಮೇಣ ಚಿಕ್ಕಮಗಳೂರು ಎಂದು ಪ್ರಸಿದ್ಧವಾಯಿತು. ಹಾಗಾದರೆ ಹಿರಿಯ ಮಗಳು ಪಡೆದುಕೊಂಡು ಊರು ಏನಾಯಿತು ಗೊತ್ತಾ? ಅದನ್ನೇ ಇಂದಿಗೂ ಹಿರೇಮಗಳೂರು ಎಂದು ಕರೆಯಲಾಗ್ತದೆ. ಇಂದಿಗೂ ಈ ಹೆಸರು ಇತಿಹಾಸದ ನೆನಪಾಗಿಯೇ ಉಳಿದಿದೆ. ಆದರೆ ಸ್ನೇಹಿತರೆ, ಚಿಕ್ಕಮಗಳೂರಿನ ಇತಿಹಾಸ ಕೇವಲ ಒಂದು ಹೆಸರಿನ ಕಥೆಗೆ ಮಾತ್ರ ಸೀಮಿತವಾಗಿಲ್ಲ. ಈ ನೆಲ ಅನೇಕ ಸಾಮ್ರಾಜ್ಯಗಳ ಉದಯ ಮತ್ತು ಪತನವನ್ನ ಕಂಡಿದೆ. ಗಂಗರು ಬಂದರು, ರಾಷ್ಟ್ರಕೂಟರು ಬಂದರು, ಹೊಯ್ಸಳರು ಈ ನೆಲದ ಮೇಲೆ ತಮ್ಮ ವೈಭವವನ್ನು ಮೆರೆದರು. ನಂತರ ವಿಜಯನಗರ ಸಾಮ್ರಾಜ್ಯವು ಈ ಭಾಗದ ಮೇಲೆ ತನ್ನ ಪ್ರಭಾವವನ್ನ ಬೀರಿತು. ಹೀಗಾಗಿ ಚಿಕ್ಕಮಗಳೂರಿನ ಮಣ್ಣು ಕೇವಲ ಒಂದು ಪ್ರಕೃತಿ ಸೌಂದರ್ಯವನ್ನಷ್ಟೇ ಅಲ್ಲದೆ ಶತಮಾನಗಳ ಇತಿಹಾಸವನ್ನು ಕೂಡ ತನ್ನೊಳಗೆ ಅಡಗಿಸಿಕೊಂಡಿದೆ. ಆದರೆ ಸ್ನೇಹಿತರೆ, ಇಂದು ಜಗತ್ತಿನಾದ್ಯಂತ ಚಿಕ್ಕಮಗಳೂರನ್ನು ಗುರುತಿಸುವಂತೆ ಮಾಡಿದ ಒಂದು ವಿಷಯ ಇದೆ, ಅದೇ ಕಾಫಿ. ಹೌದು, ಭಾರತದ ಕಾಫಿ ಇತಿಹಾಸದಲ್ಲಿ ಚಿಕ್ಕಮಗಳೂರಿನ ಹೆಸರನ್ನ ಚಿನ್ನದ ಅಕ್ಷರಗಳಿಂದ ಬರೆಯಲಾಗಿದೆ. ಸುಮಾರು 400 ವರ್ಷಗಳ ಹಿಂದೆ ಬಾಬಾ ಬುಡನ್ ಎಂಬ ಸೂತ ಸಂದ ಯಮಾನ್ ದೇಶಗಳಿಂದ 7 ಕಾಫಿ ಬೀಜಗಳನ್ನ ಭಾರತಕ್ಕೆ ತಂದರು ಎಂದು ಹೇಳಲಾಗ್ತದೆ. ಅವರು ಆ ಬೀಜಗಳನ್ನ ಇಲ್ಲಿನ ಬೆಟ್ಟಗಳಲ್ಲಿ ನೆಟ್ಟರು. ಆ ಬೀಜಗಳು ಮುಂದೆ ದೊಡ್ಡ ಕ್ರಾಂತಿಗೆ ಕಾರಣವಾದವು. ಇಂದು ಲಕ್ಷಾಂತರ ಜನರು ಕುಡಿಯುವ ಕಾಫಿಯ ಕತೆ ಈ ಮಲೆನಾಡಿನ ನೆಲದಲ್ಲಿ ಆರಂಭವಾಯಿತು. ಅದಕ್ಕಾಗಿಯೇ ಚಿಕ್ಕಮಗಳೂರನ್ನ ಭಾರತದ ಕಾಫಿ ನಾಡು ಎಂದು ಕರೆಯಲಾಗ್ತದೆ. ಆದರೆ ಚಿಕ್ಕಮಗಳೂರು ಎಂದರೆ ಕೇವಲ ಒಂದು ಕಾಫಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಪ್ರಕೃತಿಯ ಒಂದು ಅದ್ಭುತ ಕಲಾಕೃತಿ. ಕರ್ನಾಟಕದ ಅತಿ ಎತ್ತರ ಶಿಖರವಾದ ಮುಳ್ಳಯ್ಯನಗಿರಿ ಕೂಡ ಇಲ್ಲಿಯೇ ಇದೆ. ಮೋಡಗಳ ನಡುವೆ ತೇಲುವಂತೆ ಕಾಣುವ ಕೆಮ್ಮಣ್ಣು ಗುಂಡಿ ಕೂಡ ಇಲ್ಲಿಯೇ ಇದೆ. ಅನೇಕ ಜಲಪಾತಗಳು, ದಟ್ಟ ಕಾಡುಗಳು, ಅಪರೂಪದ ಜೀವಜಲ ಮತ್ತು ವರ್ಷಪೂರ್ತಿ ತಂಪಾದ ವಾತಾವರಣ, ಇವೆಲ್ಲವೂ ಕೂಡ ಚಿಕ್ಕಮಗಳೂರನ್ನು ವಿಶೇಷವಾಗಿಸುತ್ತದೆ. ಹೀಗಾಗಿ ಸ್ನೇಹಿತರೆ, ಮುಂದಿನ ಬಾರಿ ನೀವು ಚಿಕ್ಕಮಗಳೂರಿಗೆ ಭೇಟಿ ನೀಡಿದಾಗ ಅಲ್ಲಿನ ಬೆಟ್ಟಗಳನ್ನು ಮಾತ್ರ ನೋಡಬೇಡಿ, ಆ ಬೆಟ್ಟಗಳ ಹಿಂದೆ ಅಡಗಿರುವಂತಹ ಇತಿಹಾಸವನ್ನು ನೆನಪಿಸಿಕೊಳ್ಳಿ. ಕಾಫಿಯ ಪರಿಮಳವನ್ನ ಮಾತ್ರ ನೋಡಬೇಡಿ, ಅದರ ಹಿಂದೆ ಅಡಗಿರುವಂತಹ 400 ವರ್ಷಗಳ ಕಥೆಯನ್ನು ನೆನಪಿಸಿಕೊಳ್ಳಿ. ಏಕೆಂದರೆ ಚಿಕ್ಕಮಗಳೂರು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಅದು ಒಂದು ಇತಿಹಾಸ, ಒಂದು ಸಂಸ್ಕೃತಿ, ಒಂದು ಹೆಮ್ಮೆ ಮತ್ತು ಮಲೆನಾಡಿನ ಹೃದಯವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸಿದ್ದೇನೆ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ಇಂತಹ ಕುತೂಹಲಕಾರಿ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.